ಬಂಧುಗಳೇ, ಇಂದಿನ ಥಿಂಕಿಂಗ್ ಪಾಯಿಂಟ್ ಚಿಂತನ ಬಿಂದು ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಶ್ರೀಕೃಷ್ಣನ ಮುಕುಟದಲ್ಲಿ ಸದಾ ನವಿಲುಗರಿ ಇರುತ್ತೆ. ಇದರ ಕಾರಣವನ್ನು ಅರಿತುಕೊಳ್ಳೋಣ. ಶ್ರೀರಾಮ, ಸೀತೆ, ಲಕ್ಷ್ಮಣರು ವನವಾಸಕ್ಕೆ ಅಂತ ಹೇಳಿ ಅಯೋಧ್ಯೆಯಿಂದ ಹೊರಟು ಗುಹನಿಂದ ಗಂಗೆಯನ್ನು ದಾಟಿ ಮುಂದೆ ಸಾಗಿ ದಟ್ಟಡವಿಯನ್ನು ಪ್ರವೇಶ ಮಾಡ್ತಾರೆ. ನಡೆದು ದಣಿದ ಸೀತಾಮಾತೆಗೆ ಬಹಳ ಬಾಯಾರಿಕೆ ಆಗುತ್ತೆ. ಅಡವಿಯಲ್ಲಿ ಹತ್ತಿರದಲ್ಲಿ ಎಲ್ಲೂ ಕೂಡ ನೀರು ಕಾಣಿಸೋದಿಲ್ಲ. ದೂರದವರೆಗೆ ಬರೀ ಕಾಡೇ ಕಾಣ್ತಾ ಇತ್ತು. ಆಗ ಶ್ರೀರಾಮ ವನದೇವತೆಯನ್ನು ಪ್ರಾರ್ಥನೆಯನ್ನು ಮಾಡ್ತಾ, ವನದೇವತೆಗೆ ಕೃಪೆ ಮಾಡಿ ಹತ್ತಿರದಲ್ಲಿ ನೀರು ಇದ್ದರೆ ಅಲ್ಲಿಗೆ ಹೋಗುವ ದಾರಿಯನ್ನು ತೋರಿಸು ಅಂತ ಹೇಳಿ ಬೇಡಿಕೊಳ್ಕೊಳ್ತಾನೆ. ಆಗ ಅಲ್ಲೊಂದು ನವಿಲು ಬಂದು ಶ್ರೀರಾಮನಿಗೆ ಹೇಳುತ್ತೆ, ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಜಲಾಶಯ ಇದೆ, ನಾನು ಮಾರ್ಗವನ್ನು ತೋರಿಸ್ತೇನೆ, ಮಾರ್ಗದಲ್ಲಿ ನೀವು ದಾರಿ ತಪ್ಪುವ ಸಾಧ್ಯತೆ ಇದೆ. ನಾನು ಹಾರ್ತಾ ಹೋಗ್ತೇನೆ, ನೀವು ನಡೀತಾ ಬರ್ತೀರಾ. ಹಾರುತ್ತಿರುವ ನನ್ನನ್ನು ನೀವು ಹಿಂಬಾಲಿಸಲಾಗದೆ ದಾರಿ ತಪ್ಪಬಹುದು. ನಿಮಗೆ ದಾರಿ ತಿಳಿಸಲು ನಾನು ಹಾರುತ್ತಾ ನನ್ನ ಒಂದೊಂದೇ ಗರಿಯನ್ನು ಕಿತ್ತು ಕೆಳಗೆ ಹಾಕ್ತಾ ಹೋಗ್ತೇನೆ. ನೀವು ಬಿದ್ದ ಗರಿಯನ್ನು ಅನುಸರಿಸಿ ಜಲಾಶಯವನ್ನು ಸುಲಭವಾಗಿ ತಲುಪಬಹುದು ಅಂತ ಹೇಳಿ ನವಿಲು ಹೇಳಿತು. ನವಿಲು ಗರಿಗಳು ವಿಶೇಷ ಸಮಯ ಹಾಗೂ ವಸಂತ ಋತುವಿನಲ್ಲಿ ಮಾತ್ರ ತಾವಾಗಿಯೇ ನವಿಲು ಗರಿಗಳು ಉದುರುತ್ತವೆ. ಬಲವಂತವಾಗಿ ತೆಗೆದರೆ ನವಿಲಿನ ಸಾವು ನಿಶ್ಚಿತ. ಇಲ್ಲಿ ಆದದ್ದು ಕೂಡ ಅದೇ. ಆ ನವಿಲು ತನ್ನ ಕೊನೆಯ ಗರಿಯನ್ನು ಕಿತ್ತು ಉದುರಿಸಿ ಕೊನೆಯ ಉಸಿರು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅದರ ಮನಸ್ಸಿನಲ್ಲಿ ಒಂದು ಭಾವನೆ ಬರುತ್ತೆ. ಯಾರು ಜಗತ್ತಿನ ಬಾಯಾರಿಕೆಯನ್ನು ತೀರಿಸ್ತಾರೋ ಅಂತಹ ಪ್ರಭುವಿನ ಬಾಯಾರಿಕೆಯನ್ನು ತೀರಿಸುವಂತಹ ಸೌಭಾಗ್ಯ ಇಂದು ನನ್ನ ಪಾಲಿಗೆ ಬಂದಿದೆ. ನನ್ನ ಜೀವನ ಪುನೀತನ ಆಯಿತು, ಪಾವನ ಆಯಿತು. ಇನ್ನು ನನ್ನ ಜೀವನದಲ್ಲಿ ಯಾವ ಆಸೆಯೂ ಕೂಡ ಉಳಿದಿಲ್ಲ ಅಂಥೇಳಿ ಅಂದುಕೊಳ್ಳುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಪ್ರಭು ಶ್ರೀರಾಮಚಂದ್ರ ನವಿಲಿಗೆ ಹೇಳ್ತಾನೆ, ನನಗಾಗಿ ನೀನು ನಿನ್ನ ಗರಿಗಳನ್ನು ಕಿತ್ತುತ್ತಾ ನಿನ್ನ ಜೀವನವನ್ನೇ ತ್ಯಾಗ ಮಾಡಿದೆಯಾ. ನನ್ನ ಮೇಲೆ ನಿನ್ನ ಋಣ ಇದೆ. ಈ ಋಣವನ್ನು ನನ್ನ ಮುಂದಿನ ಅವತಾರದಲ್ಲಿ ಖಂಡಿತವಾಗಿಯೂ ಕೂಡ ತೀರಿಸ್ತೇನೆ ಅಂತ ಹೇಳ್ತಾ ನಿನ್ನ ಗರಿಯನ್ನು ಸದಾ ನನ್ನ ತಲೆಯಲ್ಲಿ ಧರಿಸ್ತೇನೆ ಅಂತ ಹೇಳಿ ಮಾತನ್ನು ಕೊಡ್ತಾನೆ. ನವಿಲಿನ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಪ್ರಭು ಶ್ರೀರಾಮಚಂದ್ರ ನವಿಲಿಗೆ ಮೋಕ್ಷವನ್ನು ಕರುಣಿಸ್ತಾನೆ. ಅನಂತರ ಮುಂದಿನ ಶ್ರೀಕೃಷ್ಣನ ಅವತಾರದಲ್ಲಿ ಸದಾ ತನ್ನ ಮುಕುಟದ ಮೇಲೆ ನವಿಲುಗರಿ ಧರಿಸುವುದರ ಮೂಲಕ ನವಿಲಿಗೆ ಕೊಟ್ಟ ವಚನವನ್ನು ಈಡೇರಿಸ್ತಾನೆ. ಇದರಲ್ಲಿ ಇರುವ ತತ್ವ ಏನು ಅಂತ ಹೇಳಿದರೆ, ಋಣ ತೀರಿಸಲಿಕ್ಕೋಸ್ಕರವಾಗಿ ಭಗವಂತನೇ ಪುನಃ ಜನ್ಮ ಎತ್ತಿ ಬರಬೇಕಾಯಿತು ಅಂತ ಅಂದಮೇಲೆ ನಾವು ಹುಲುಬಾನವರು, ನಾವು ಎಷ್ಟೊಂದು ಋಣದಲ್ಲಿ ಇದ್ದೇವೆ. ಆ ಋಣ ತೀರಿಸಲು ಎಷ್ಟು ಜನ್ಮ ಎತ್ತಿ ಬರಬೇಕಾಗುತ್ತೋ ಏನೋ. ಆದ್ದರಿಂದ ಬದುಕಿರುವಾಗಲೇ ಸಾಧ್ಯ ಆದಷ್ಟು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡೋಣ ಅಂತ ಹೇಳ್ತಾ ನನ್ನ ಇಂದಿನ ಮಾತುಗಳನ್ನು ಮುಗಿಸುತ್ತೇನೆ. ಭಾರತ್ ಮಾತಾ ಕಿ ಜೈ.